ಮಿತ್ರರೇ ನಮಸ್ಕಾರ. ನೀವು ಜೀವನದಲ್ಲಿ ಎಷ್ಟೋ ಸವಾಲುಗಳನ್ನು ಎದುರಿಸುತ್ತಿದ್ದೀರಿ ಅಲ್ಲವೇ? ಕೆಲಸ, ಸಂಬಂಧಗಳು, ಹಣ, ಆರೋಗ್ಯ ಇವುಗಳ ಮೇಲೆ ಯಾವಾಗಲಾದರೂ ಯಾರೋ ನನ್ನನ್ನು ಪರೀಕ್ಷಿಸುತ್ತಿದ್ದಾರೆ ಎಂಬುದು ನಿಮ್ಮ ಗಮನಕ್ಕೆ ಬಂದಿತ್ತಾ? ನಿಜವಾಗಿಯೂ ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ ಎಂದು ನೀವು ಭಾವಿಸಿದ್ದೀರಾ? ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ದೇವರು ಪರೀಕ್ಷಿಸುತ್ತಿರುವ ವ್ಯಕ್ತಿಯಲ್ಲಿ ಕಾಣುವ 12 ಸೂಚನೆಗಳನ್ನು ತಿಳಿಸುತ್ತೇನೆ. ಈ ಸೂಚನೆಗಳು ತಿಳಿದಿದ್ದರೆ ನಾವು ನಮ್ಮ ಜೀವನದ ಸವಾಲುಗಳನ್ನು ಬುದ್ಧಿವಂತಿಕೆಯಿಂದ ಎದುರಿಸಬಹುದು. ವಿಡಿಯೋ ಕೊನೆವರೆಗೂ ವೀಕ್ಷಿಸಿ, ಎಲ್ಲವೂ ಸ್ಪಷ್ಟವಾಗುತ್ತದೆ. ಪ್ರತಿಯೊಬ್ಬರ ಜೀವನದಲ್ಲಿ ಸವಾಲುಗಳು, ಸಂಕಷ್ಟಗಳು ಬರುವುದೇ ಸಾಮಾನ್ಯ. ಕೆಲವರು ಹತಾಶೆಗೊಳ್ಳುತ್ತಾರೆ, ಕೆಲವರು ಶಕ್ತಿಯಾಗಿ ಬದುಕುತ್ತಾರೆ. ಇಲ್ಲಿ ಮುಖ್ಯ ವಿಷಯ ಏನೆಂದರೆ, ಸಂಕಷ್ಟಗಳು ದೇವರು ಪರೀಕ್ಷಿಸುತ್ತಿರುವ ಸೂಚನೆಗಳಾಗಿರಬಹುದು. ಅದರಿಂದ ನಿಮ್ಮ ಜೀವನದಲ್ಲಿ ಈ 12 ಸೂಚನೆಗಳನ್ನು ಗಮನಿಸಿದರೆ ನೀವು ಸವಾಲುಗಳನ್ನು ಹೇಗೆ ಎದುರಿಸಬೇಕೆಂದು ತಿಳಿಯಬಹುದು. ಸೂಚನೆ 1, ಅಸಮಾಧಾನ. ನಾವು ಯಾವಾಗಲೂ ತೃಪ್ತರಾಗುವುದಿಲ್ಲ. ನಮ್ಮ ಸಾಧನೆಯು ನಮಗೆ ತೃಪ್ತಿಕರವಾಗಿ ಅನಿಸುವುದಿಲ್ಲ. ಹಣ, ಗೌರವ, ಸಂಬಂಧಗಳಲ್ಲೂ ಕೂಡ ನಾವು ಸಂತೋಷ ಪಡುವುದಿಲ್ಲ. ಈ ಅಸಮಾಧಾನವು ದೇವರು ನಮ್ಮ ವಿಶ್ವಾಸವನ್ನು ಪರೀಕ್ಷಿಸುತ್ತಿರುವ ಸಂಕೇತ. ಉದಾಹರಣೆಗೆ, ಪ್ರಮೋಷನ್ ಸಿಕ್ಕರೂ ಇನ್ನೂ ಅಸಂತೃಪ್ತರಾಗಿರುವಿರಿ. ಸೂಚನೆ 2, ಸಂಕಷ್ಟದ ಸಮಯದಲ್ಲಿ ಸಹನೆ ಕಡಿಮೆ. ಸಂಕಷ್ಟ ಬಂದಾಗ ನಾವು ತ್ವರಿತ ನಿರ್ಣಯಗಳತ್ತ ಹೋಗುತ್ತೇವೆ ಅಥವಾ ಕೋಪಗೊಳ್ಳುತ್ತೇವೆ. ದೇವರು ಪರೀಕ್ಷಿಸುತ್ತಿರುವ ವ್ಯಕ್ತಿ ಸಂಕಷ್ಟದಲ್ಲಿ ಸಹನೆಯನ್ನು ಪಡೆಯಬಹುದು. ಉದಾಹರಣೆಗೆ, ಹಣದ ಸಮಸ್ಯೆಯಲ್ಲಿ ಶಾಂತಿಯುತ ದಿಕ್ಕಿನಲ್ಲಿ ನಡೆದುಕೊಳ್ಳಬಹುದು. ಸೂಚನೆ 3, ಅನಿಶ್ಚಿತ ಭವಿಷ್ಯ. ಜೀವನದಲ್ಲಿ ಹಲವಾರು ಬದಲಾವಣೆಗಳು, ಸಮಸ್ಯೆಗಳು ಸರಣಿಯಾಗಿ ಬರುತ್ತಿದೆಯೇ? ಒಂದು ಸಮಸ್ಯೆ ನಿವಾರಣೆಯಾಗುವ ಮುನ್ನ ಮತ್ತೊಂದು ಬರುತ್ತಿದೆಯೇ? ಇದು ದೇವರು ನಮ್ಮ ಸ್ಥೈರ್ಯವನ್ನು ಪರೀಕ್ಷಿಸುತ್ತಿದ್ದಾನೆ ಎಂಬ ಸೂಚನೆಯಾಗಿದೆ. ಸೂಚನೆ 4, ಆತ್ಮವಿಶ್ವಾಸ ಕುಸಿತ. ನಾವು ನಮ್ಮನ್ನು ಸಾಮರ್ಥ್ಯ ಇರುವನಲ್ಲ ಎಂದು ಭಾವಿಸುತ್ತೇವೆ. ನಿಜವಾದ ಪರೀಕ್ಷೆಗಳಲ್ಲಿ ಆತ್ಮವಿಶ್ವಾಸ ಅತಿ ಮುಖ್ಯ. ಸಂಕಷ್ಟದಲ್ಲಿ ಆತ್ಮವಿಶ್ವಾಸ ಕಳೆದುಕೊಂಡರೆ ನಾವು ಸರಿದಿಕ್ಕಿನಲ್ಲಿ ಬೆಳೆಯಲು ಸಾಧ್ಯವಿಲ್ಲ. ಸೂಚನೆ 5, ಸಂಬಂಧಗಳ ತೊಂದರೆಗಳು. ನಮ್ಮ ಸುತ್ತಲಿನ ಜನರೊಂದಿಗೆ ಸಂಬಂಧಗಳೆಲ್ಲ ಹಿಂಸೆ ಅಥವಾ ಸಮಾಧಾನದಿಂದ ತುಂಬಿರುವಾಗ ದೇವರು ನಮ್ಮನ್ನು ಪರೀಕ್ಷಿಸುತ್ತಿದ್ದಾನೆ. ನಾವು ಸಂಬಂಧಗಳ ಸಮಸ್ಯೆಗಳಲ್ಲಿ ಸಹನೆ ಮತ್ತು ಪ್ರೀತಿಯನ್ನು ಕಾಪಾಡಬೇಕು. ಸೂಚನೆ 6, ಶಾರೀರಿಕ ಅಥವಾ ಮಾನಸಿಕ ಸಮಸ್ಯೆಗಳು. ಹಠಾತ್ ಆರೋಗ್ಯ ಸಮಸ್ಯೆಗಳು ಬರುವುದು, ತಲೆನೋವು, ದಾಹ ಅಥವಾ ನಿದ್ದೆಯ ಕೊರತೆ. ಈ ಸಮಸ್ಯೆಗಳು ನಮ್ಮ ಶಕ್ತಿ, ತಾಳ್ಮೆ ಮತ್ತು ಧೈರ್ಯವನ್ನು ಪರೀಕ್ಷಿಸುತ್ತವೆ. ಸೂಚನೆ 7, ತೀವ್ರವಾದ ಆತ್ಮವಿಮರ್ಶೆ. ನಾವು ಯಾವಾಗಲೂ ನಾನು ಸರಿಯಾಗಿ ಮಾಡುತ್ತಿದ್ದೇನೋ ಎಂಬ ಪ್ರಶ್ನೆ ಕೇಳುತ್ತಿದ್ದರೆ ದೇವರು ಪರೀಕ್ಷಿಸುತ್ತಿರುವ ವ್ಯಕ್ತಿ ತನ್ನ ತಪ್ಪುಗಳನ್ನು ಮತ್ತು ಶಕ್ತಿಗಳನ್ನು ಅರಿತು ಸರಿಯಾದ ಮಾರ್ಗವನ್ನು ಹುಡುಕಬೇಕು ಎಂದರ್ಥ. ಸೂಚನೆ 8, ಸಾಧ್ಯತೆಗಳ ಕೊರತೆ. ಸಮಸ್ಯೆಗಳಲ್ಲಿ ನಾವು ಹೊಸ ಮಾರ್ಗಗಳನ್ನು ಹುಡುಕಲು ಅಸಹಾಯಕನಾಗಿದ್ದರೆ ಈ ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಯೋಚಿಸಬೇಕು. ದೇವರು ನಮ್ಮ ಬುದ್ಧಿವಂತಿಕೆಯನ್ನು ಪರೀಕ್ಷಿಸುತ್ತಿದ್ದಾನೆ. ಸೂಚನೆ 9, ಸನ್ನಿವೇಶಗಳ ಪುನರಾವರ್ತಿ. ಸಂಕಷ್ಟಗಳು ಮತ್ತೆ ಮತ್ತೆ ಬರುತ್ತಿದ್ದರೆ ದೇವರು ನಮ್ಮ ನಿರ್ಧಾರ ಶಕ್ತಿಯನ್ನು ಪರೀಕ್ಷಿಸುತ್ತಿದ್ದಾನೆ. ಈ ಪಾಠವನ್ನು ತಿಳಿದುಕೊಂಡರೆ ಮುಂದಿನ ಸಲ ನಾವು ಉತ್ತಮ ನಿರ್ಧಾರ ಮಾಡಬಹುದು. ಸೂಚನೆ 10, ಆತ್ಮೀಯರ ಸಹಾಯದಲ್ಲಿ ಅಸಮಾಧಾನ. ಸಹಾಯ ಮಾಡಲು ಬರುವವರ ಸಹಾಯ ನಮಗೆ ತೃಪ್ತಿಯಾಗುತ್ತಿಲ್ಲ ಎಂದು ಅನಿಸುತ್ತಿದ್ದರೆ ದೇವರು ಪರೀಕ್ಷಿಸುತ್ತಿರುವ ವ್ಯಕ್ತಿ ಸಹಾಯವನ್ನು ಅರಿತು ಕೃತಜ್ಞತೆಯಿಂದ ಸ್ವೀಕರಿಸಬೇಕು. ಸೂಚನೆ 11, ಹಣ ಮತ್ತು ಸಂಪತ್ತಿನ ಅಸಮಾಧಾನ. ಹಣ ಬಂದರೂ ಸಮೃದ್ಧಿಯಲ್ಲಿದ್ದರೂ ನಾವು ತೃಪ್ತರಾಗುವುದಿಲ್ಲ. ದೇವರು ಪರೀಕ್ಷಿಸುತ್ತಿರುವ ವ್ಯಕ್ತಿ ಹಣದ ಮೇಲೆ ಅತಿಯಾಗಿ ಕೇಂದ್ರೀಕರಿಸದೆ ಧೈರ್ಯ ಮತ್ತು ಧರ್ಮವನ್ನು ಕಾಪಾಡಬೇಕು. ಸೂಚನೆ 12, ನಿರೀಕ್ಷೆ ಮತ್ತು ತೊಂದರೆಗಳು. ಧೈರ್ಯ ಪರೀಕ್ಷೆ. ನಾವು ಬರುವ ಸಮಸ್ಯೆಗಳಿಗೆ ತಕ್ಷಣ ಪ್ರತಿಕ್ರಿಯೆ ನೀಡುವುದಿಲ್ಲ ಎಂದಾದರೆ ಸಂಕಷ್ಟಗಳು, ನಿರೀಕ್ಷೆಗಳ ಅಸಮಾಧಾನವು ದೇವರು ನಮ್ಮ ಧೈರ್ಯ ಮತ್ತು ಶಕ್ತಿ ಪರೀಕ್ಷಿಸುತ್ತಿರುವುದನ್ನು ತೋರಿಸುತ್ತದೆ. ಕೊನೆಯದಾಗಿ ಹೇಳುವುದೇನೆಂದರೆ, ಈ 12 ಸೂಚನೆಗಳು ನಿಮಗೆ ತಿಳಿಸಿದ್ದೇನೆ. ದೇವರು ನಮ್ಮನ್ನು ಪ್ರೇಮದಿಂದ ಪರೀಕ್ಷಿಸುತ್ತಿದ್ದಾನೆ. ಸಂಕಷ್ಟಗಳೇ ಪಾಠಗಳಾಗಿವೆ. ಧೈರ್ಯ, ಸಹನೆ, ಆತ್ಮವಿಶ್ವಾಸ, ಪ್ರೀತಿ ಮತ್ತು ಬುದ್ಧಿವಂತಿಕೆಯಿಂದ ನೀವು ಈ ಪರೀಕ್ಷೆಯನ್ನು ಗೆಲ್ಲಬಹುದು. ನೀವು ಈ ಸೂಚನೆಗಳನ್ನು ಗಮನಿಸಿ ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿಯೂ ಲೈಕ್ ಕೊಟ್ಟು ಸಹಕರಿಸಿ. ಹೀಗೆ ಬೇರೆ ಬೇರೆ ರೀತಿಯ ವಿಡಿಯೋಗಳಿಗಾಗಿ ಲೋಕ್ ಡೈರೀಸ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುತ್ತೇನೆ.
ಅಲ್ಲಿಯವರೆಗೆ ಧನ್ಯವಾದಗಳು ತಮಗೆಲ್ಲರಿಗೂ.